ಪಾಪ ಎಲ್ಲಿ ಸ್ಟಾರ್ಟ್ ಆಗಿತ್ತು ಅದನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಮೋಸೆ ಆ 10 ಕಟ್ಟಲ್ಲಿ ಹೊತ್ಕೊಂಡು ಕೆಳಗೆ ಇಳಿದು ಬರ್ತಾ ಇದ್ದಾನೆ ಸೀನಾಯಿ ಬೆಟ್ಟದಿಂದ. ಅವನ ಕೈಯಲ್ಲಿ 2 10 ಕಟ್ಟಲೆಯ ಬಂಡೆಗಳಿದ್ದಾವೆ. ಅವರು ದೇವರ ಜೊತೆಗೆ ಮಾತಾಡಿದ ಕಾರಣದಿಂದ ಇವತ್ತು ನಾವು ಕೂಡ, ನೀವು ಎಲ್ಲೆನ್ನ ಹೋಗಿ ಎಲ್ಲವನ್ನು ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಪ್ರಾರ್ಥನೆ ಮಾಡಿ ನೋಡ್ಬಿಟ್ಟು ಕನ್ನಡಿ ಬಂದು ನೋಡ್ರಿ, ಕನ್ನಡಿ ಮುಂದೆ ನಿಮ್ಮ ಮುಖ ಸ್ವಲ್ಪ ಬ್ರೈಟ್ ಪ್ರಕಾಶವಾಗಿ ಕಾಣುತ್ತೆ. ನಾನು ಕೂಡ ಚೆಕ್ ಮಾಡ್ತೇನೆ. ಕೆಲವೊಮ್ಮೆ ಬಹಳ ಹೊತ್ತು ಬೈಬಲ್ ಓದಿ ಪ್ರಾರ್ಥನೆ ಮಾಡಿಬಿಟ್ಟು ಮುಖ ನೋಡಿದರೆ ಒಂದು ಪ್ರಕಾಶವಾಗಿರುತ್ತೆ. ನಿಜ, ನೀವು ನೋಡ್ರಿ. ಸೈತಾನ್ ನೋಡಿದ್ದೀರಾ? ಯಾರನ್ನ ಎಲ್ರಿ ಸೈತಾನ್ ನೋಡಿದ್ದೀರಾ? ಸೈತಾನ್ ನೋಡಿದ್ದೀರಾ? ನೀವನ್ನ ಎಲ್ರಿ ಮಕ್ಕಳ ನಿಮಗೆ ನಾನು ಪ್ರಸಂಗ ಮಾಡೋದು ಕೇಳ್ತಾ ಇದ್ದೀರಾ? ಸ್ವಲ್ಪ ಕೇಳ್ರಿ. ಇನ್ನೂ ಸ್ವಲ್ಪ ಹೊತ್ತಿನ ನೀವು ಹಾಡು ಹಾಡಬಹುದು. ಸೈತಾನ್ ನೋಡಿದ್ದೀರಾ? ಎಲ್ಲ ನೋಡಿದ್ದೀರಾ? ಯಾರಿಗ ನೋಡ್ಬೇಕನ್ನ ಆಸೆ ಇತ್ತಾ? ನೋಡ್ಬೇಕನ್ನ ಆಸೆ ಇತ್ತಾ? ಅದರ ಹತ್ರ ಯಾಕೆ ಹೋಗ್ಬೇಕು? ಅದ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತೀರ? ಸೈತಾನ್ ಯಾವನ ಪಕ್ಕದಲ್ಲಿ ಇದ್ದಾನೆ. ಅವನು ನೋಡ್ಬೇಕಂದ್ರೆ ಯಾವಾಗ ನೋಡ್ಬೇಕಂದ್ರೆ, ನೀವು ಯಾರ ಹತ್ರನ್ನ ಜಗಳ ಮಾಡಿ ಕೋಪ, ದ್ವೇಷ, ಅಹಂಕಾರ, ಗರ್ವ ಇಂಥ ಒಂದು ಕೋಪದಲ್ಲಿ ಇರುವಾಗ ಆವಾಗ ಕನ್ನಡಿಯಲ್ಲಿ ಹೋಗಿ ನೋಡ್ರಿ, ಅದರ ಒಳಗೊಂದು ಸೈತಾನ್ ಕಾಣ್ತದೆ. ಈಗ ಅರ್ಥ ಆಯ್ತಾ ನಿಮಗೆ? ಸೈತಾನ್ ಎಲ್ಲಿದ್ದಾನೆ? ಕೆಲವೊಮ್ಮೆ ಯೂದಾಸ್ಕರಿಯತ್ತು ಒಳಗೆ ಹೋದಂಗ ನಮ್ಮ ಒಳಗೆ ಕೂಡ ಸೈತಾನ್ ಬರ್ತಾನೆ. ದೇವರು ನಮ್ಮ ಜೊತೆಗಿದ್ದರೆ ಮುಖ ಕನ್ನಡಿಯಲ್ಲಿ ಪ್ರಕಾಶವಾಗಿರ್ತದೆ. ದೇವರಿಗೆ ಬದಲು ಯೂದಾಸ್ಕರಿಯತ್ತೊಳಗೆ ಸೈತಾನ ಹೋದಂಗೆ ನಮ್ಮಲ್ಲಿ ಕೂಡ ಕೆಲವು ಪಾಪದ ಕಾರಣದಿಂದ ಅಹಂಕಾರ, ಗರ್ವ, ದ್ವೇಷ, ಹೊಟ್ಟೆಗೆಚ್ಚು, ಕುಡುಕತನ, ವ್ಯಭಿಚಾರ ಇಂಥ ಪಾಪಗಳು ಬಂದಾಗ ನಮ್ಮ ಒಳಗೆ ಸೈತಾನ ದೂರ್ಕೊಂಡು ಬಿಡ್ತಾನೆ. ಆವಾಗ ಕನ್ನಡಿಯಲ್ಲಿ ನೋಡಿದರೆ ಸೈತಾನಲ್ಲಿ ಕಾಣ್ತಾನೆ. ಹಲ್ಲೆಲೂಯಾ. ಅದೇ ನಾನು ಹೇಳಿದೆ. ಈಗ ಮೋಸೆಯನ್ನು ನೋಡಿದ ಜನರು ಅವರ ಮುಖ ನೋಡಕ್ಕಾಗಿಲ್ಲ. ಅಲ್ಲಿ ಬರೆಯಲ್ಬಿಟ್ಟಿದೆ. ಆ ಮುಖ ನೋಡಲಿಕ್ಕೆ ಆಗುದಿಲ್ಲ. ಏನಾಗುತ್ತೆ? ಮುಖ ಆ ದೇವರ ಜೊತೆಗೆ ಮಾತಾಡಿದ ಕಾರಣದಿಂದ ಅವರ ಮುಖ ಪ್ರಕಾಶವಾಗಿತ್ತು. ಸೂರ್ಯನಂತೆ ಪ್ರಕಾಶ. ಸೂರ್ಯ ನೋಡಕ್ಕಾಗುತ್ತಾ? ಸೂರ್ಯನನ್ನು ನೋಡಕ್ಕಾಗುತ್ತಾ? ಆಗೋದಿಲ್ಲಲ್ಲ. ಸೂರ್ಯನಂತೆ ಅವರ ಮುಖ ಪ್ರಕಾಶ. ಅಂದ್ರೆ ಈಗ ರೇಡಿಯಂ ಗೊತ್ತಲ್ಲ ನಿಮಗೆ? ಲೈಟ್ ಇರುವ ಜಾಗದಲ್ಲಿ ರೇಡಿಯಂ ಇಟ್ಟು ಲೈಟ್ ಆಫ್ ಮಾಡ್ರಿ, ರೇಡಿಯಂ ಲೈಟ್ ಆಗಿ ಕಾಣ್ತದೆ. ಹೌದಲ್ಲ? ಅದೇ ಪ್ರಕಾರ ದೇವರ ಜೊತೆಗೆ ಇದ್ದವರ, ದೇವರು ಇಲ್ಲದಿದ್ರು ಕೂಡ ಅವರ ಮುಖ ಪ್ರಕಾಶವಾಗಿರ್ತಿತ್ತು. ದೇವರನ್ನು ನೋಡಿ ಅಂದ್ರೆ ದೇವರ ಮುಖ ಎಷ್ಟು ಪವರ್ಫುಲ್ ಆಗಿ ಇದ್ದಿರಬಹುದು. ಅವರ ಪ್ರಕಾಶ, ಅವರ ಮಹಿಮೆ, ಅವರ ತೇಜಸ್ಸು ಈ ಮೋಸೆಯ ಮುಖದಲ್ಲಿ ಶರೀರದಲ್ಲಿ ಬಿದ್ದಿದೆ. ಆವಾಗ ಅವರ ಮುಖವನ್ನು ಯಾರು ನೋಡಲಿಕ್ಕೆ ಆಗುವ ರೀತಿಯಲ್ಲಿ ಇಲ್ಲಂತೆ. ಬೈಬಲ್ ಹೇಳ್ತದೆ, ಸಂಖ್ಯಾಕಾಂಡ 6ನೇ ಅಧ್ಯಾಯ 25ನೇ ವಚನದಲ್ಲಿ, ದೇವರು ತಮ್ಮ ಮುಖವನ್ನು ನಿನ್ನ ಮೇಲೆ ಪ್ರಕಾಶ ಮಾಡಿ ನಿನ್ನ ಮೇಲೆ ಅವರ ಕೃಪೆಯನ್ನು ಸುರಿಸುವರು. ಓದ್ತೀರಾ ಯಾರನ್ನ? ಸಂಖ್ಯಾಕಾಂಡ ತಗೊಂಡಿರ ಯಾರನ್ನ? ಸಂಖ್ಯಾಕಾಂಡ 6ನೇ ಅಧ್ಯಾಯ 25. ಸರ್ವೇಶ್ವರ ತಂದೆಯಾದ ದೇವರ ಪ್ರಸನ್ನತೆ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ. ಅವರ ಪ್ರಕಾಶ ಮುಖದಿಂದ ನಮ್ಮನ್ನು ನೋಡಿ ಅವರ ದಯೆ ನಮ್ಮ ಮೇಲೆ ತೋರಲಿ. ಮೋಸೆಗೆ ತೋರಿದೆ. ದೇವರ ಪ್ರಸನ್ನತೆ ನಮ್ಮಲ್ಲಿದ್ದರೆ ನೋಡಿ, ದೇವರ ಜೊತೆಗೆ ಇದ್ದದಕ್ಕೆ 40 ದಿವಸ ರಾತ್ರಿ ಹಗಲು ಅವರಿಗೆ ಹಸಿವಾಗಲಿಲ್ಲ, ದಾಹ ಉಂಟಾಗಲಿಲ್ಲ, ಬಲಹೀನ ಆಗಲಿಲ್ಲ, ನಿದ್ರೆ ಬರ್ತಾ ಇಲ್ಲ. ಆದರೆ ಅವರ ಮುಖ ಪ್ರಕಾಶವಾಗಿತ್ತು. ಹಲ್ಲೆಲೂಯಾ. ಇವತ್ತು ನಾವು ಕೂಡ ಹೆಚ್ಚಾಗಿ ಟೈಮ್ ಇದ್ರೆ ಯಾರ್ಯಾರೋ ಏನೇನೋ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಬೇಗ ಎದ್ದು ಪಾರ್ಕ್ಗಳಲ್ಲಿ ಕುಂತು ನಗುತ್ತಾ ಇದ್ದಾರೆ. ಲಾಫಿಂಗ್ ಥೆರಪಿ ಅಂತ ಹೇಳಿ ನಗುತ್ತಾ ಇದ್ದಾರೆ. ಕೆಲವರು ಏನು ಮಾಡ್ತಾರೆ? ಚಪ್ಪಾಳೆ ಹೊಡಿತಾ ಇರ್ತಾರೆ.
ಏನೇನೋ ಮಾಡ್ತಿರ್ತಾರೆ. ಕೆಲವರು ಅಂತ ನೋಡಿದ್ದೀರಾ ನೀವು? ಏನೇನೋ ಮಾಡ್ತಿರ್ತಾರೆ. ಏನು ಬೇಡ್ರಿ, ಬೆಳಗ್ಗೆ ಎದ್ದ ಮೇಲೆ ತನ್ನ ಹೊಟ್ಟೆಯನ್ನು ಕರಗಿಸುವುದಕ್ಕಾಗಿ, ಬಾಡಿಯನ್ನು ಕರಗಿಸುವುದಕ್ಕಾಗಿ ರೋಡ್ ಮೇಲೆ ಹೋಗುವುದೆಲ್ಲ ನೋಡಿದಿರ? ಬೆಳಗ್ಗೆ ಎದ್ದು ಏನೇನೋ ಕೋತಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ ದಾರಿಯಲ್ಲಿ. ಒಬ್ಬನು ಹಿಂಗೆ ಹೋಗ್ತಾನೆ ಅನ್ನುತ್ತಾನೆ, ರಿವರ್ಸ್. ಏನನ್ನ ಕುಣಿಗಿಲಿ ಬಂದರೆ ಸತ್ತು ಹೋಗ್ತಾನೆ ಬಿದ್ದು. ಇನ್ನೊಬ್ರು ಹಿಂಗೆ ಮಾಡಿದ್ರು, ಭಯಪಡಿಸ್ತಾ ಇದ್ದಾರೆ ಕೆಲವರು. ಇಷ್ಟೆಲ್ಲ ಯಾಕೆ ಮಾಡಬೇಕು? ನೀವು ದೇವರ ಪಾದದಲ್ಲಿ ಕುಂತರೆ ನಿಮಗೆ ಎಲ್ಲ ಆರೋಗ್ಯ ಸಿಗುತ್ತೆ. ಹಲ್ಲೆಲೂಯಾ. ನನಗೆ ಎಲ್ಲರೂ ಕೇಳಿದ್ರು, ಬ್ರದರ್ ನೀವು ಎಕ್ಸಸೈಸ್ ಏನನ್ನು ಮಾಡ್ತೀರಾ, ಇಲ್ಲ ವಾಕಿಂಗ್ ಮಾಡ್ತಿದ್ದಾರಾ? ನಾನು ಕುಂತ ಜಾಗದಲ್ಲಿಯೇ ಕುಂದಿರ್ತೇನೆ ಅಂತ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಕುಂತಿರ್ತೇನೆ. ಈಗ ಕೂಡ ನೀವು ನೋಡ್ತಾ ಇರ್ತಿರಲಿಲ್ಲ, ನಾನು ಕುಂತೇನೆ ಅಂತ ಏನು ಮಾಡ್ತಿರ್ತೇನೆ? ಬೈಬಲ್ ಓದ್ತೇನೆ, ಬರೀತೇನೆ ಅಷ್ಟೇ. ನನಗೆ ಆಕ್ಟಿವ್ ಆಗಿದ್ದೇನೆ ಇಲ್ಲ. ದೇವರು ಶಕ್ತಿ ಕೊಡ್ತಾರ್ರಿ. ದೇವರನ್ನು ಹುಡುಕಿರಿ, ನನ್ನ ಹುಡುಕಿರಿ, ನೀವು ಬದುಕಿ ಬಾಳುವಿರಿ. ಅದೇ ದೇವರು ನಮಗೆ ಆಮೋಸ್ 5 ಹೇಳ್ತಾ ಇದ್ದಾರೆ. ಅವರ ಪ್ರಸನ್ನತೆ ಮುಖ ನಮ್ಮಲ್ಲಿ ಸಿಗಬೇಕು. ನಾನು ಸೆಕೆಂಡ್ ಸಂಡೇ 2ನೇ ಭಾನುವಾರ ಬರೋ ಭಾನುವಾರ ಅಲ್ಲಿ ಒಂದು ವಿಶೇಷ ಇವತ್ತು ಇಲ್ಲಿ ಏನೋ ನೆನೆಸಿದೆ. ಬೇರೆ ದೇವರು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬರುವ ಸಮಯದ ಆ ಪ್ರಸಂಗನೇ ನಿಮಗೆ ಹೇಳ್ತೀನಿ. ಬಹಳ ಒಳ್ಳೆಯ ಒಂದು ಪ್ರಸಂಗ. ಹೊಸ ವರ್ಷದಲ್ಲಿ ಹೆಂಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಸೆಕೆಂಡ್ ಸಂಡೇ ನಿಮಗೆ ತಿಳಿಸ್ತೇನೆ. ಮತ್ತು ಉಪವಾಸ ಪ್ರಾರ್ಥನೆ 2 ದಿವಸ ಇದೆ, 10, 9, 10 ನಮ್ಮ ಮನೆಯಲ್ಲಿ. ಶುಕ್ರವಾರ, ಶನಿವಾರ. ಸಾಧ್ಯವಾದಷ್ಟು ಅದಕ್ಕೆ ಬನ್ನಿ. ಫುಲ್ಲು ಒಳ್ಳೆಯ ಮೆಸೇಜ್ ಇದೆ, ಒಳ್ಳೆಯ ಸಂದೇಶ ಇದೆ. 2 ಸಾಮುವೇಲ 22ನೇ ಅಧ್ಯಾಯ 29ನೇ ವಚನ. 2 ಸಾಮುವೇಲ 22ನೇ ಅಧ್ಯಾಯ 29ನೇ ವಚನ ಓದ್ರಿ ಯಾರನ್ನ. ನಾನು ಏನೋ ಗೊತ್ತಿಲ್ಲ, ಬೆಲ್ಟ್ ಲೂಸ್ ಏನೋ ಗೊತ್ತಿಲ್ಲ, ಕೆಲವೊಮ್ಮೆ ಇಳಿದು ಹೋಗ್ತದೆ. ಹಿಂಗೆ ಹೇಳಿದ್ದೇನಲ್ಲ, ಹಿಂಗೆ ಎಳೆಯುವಾಗೆಲ್ಲ ನನಗೆ ನನ್ನ ಆರೋ ಜ್ಞಾಪಕ ಬರ್ತದೆ. ಯಾಕೆ ಹೇಳಿ? ಯಾರನ್ನ ಹೇಳ್ತೀರಾ? ಯಾಕೆ ಅವನ ಜ್ಞಾಪಕ ಬರ್ತದೆ? ಇದೇ ಸೆಕೆಂಡ್ ಸಂಡೇಯಲ್ಲಿ ಸಂತೋಷ ಹೋಗುತ್ತೆ ಹಾಡು ಹಾಡಿದ್ದೇವೆ. ಅವನು ಹಿಂಗೆ ಹಾಡಿಬಿಟ್ಟು ಎಲ್ಲ ನನ್ನಂಗೆ ಹಾಡಿದ, ಡ್ಯಾನ್ಸ್ ಎಲ್ಲ ಮುಗಿಸ್ಬಿಟ್ಟು ಲಾಸ್ಟ್ ನಾನು ಏನು ಮಾಡಿದೆ, ಪ್ಯಾಂಟ್ ನನಗೆ ಎತ್ತಿ ಹಾಕಿದೆ. ಅವನು ಹಿಂಗೆ ಎತ್ತಿ ಹಾಕಿಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ದೆ. ಅದಕ್ಕೆ ಅವನ ಜ್ಞಾಪಕ ನನಗೆ ಅವಾಗ ಬರ್ತಾ ಇದೆ. ಹಲ್ಲೆಲೂಯಾ. ಬರುವ ವಾರ ಬಂದು ಕುಣಿತಾನೆ ಇದೇ ಸಮಯದಲ್ಲಿ. ಈಗ ಎಲ್ಲರೂ ಮೆಡ್ರೆಸ್ ಹೋಗಿದ್ದಾರೆ. ಹಲ್ಲೆಲೂಯಾ. ಹೋದ್ರಿ 2 ಸಾಮುವೇಲ 22, 29 ತಗೊಂಡ್ರ? ದೇವರೇ ನೀವೇ ನನ್ನ ಬೆಳಕು. ಓದ್ತೀರಾ? ಇನ್ನೂ ತಗೊಂಡಿಲ್ಲ. ಸರ್ವೇಶ್ವರ ನೀ ನನಗೆ ಜ್ಯೋತಿ. ಕಮ್ಮಿ. ಏ ಸರ್ವೇಶ್ವರ ನೀ ನನಗೆ ಜ್ಯೋತಿ. ನೀನ್ ನನಗೆ ಜ್ಯೋತಿ. ಜ್ಯೋತಿ ನೀನು ನನಗೆ ಜ್ಯೋತಿ. ನೋಡಿ, ಏ ಸರ್ವೇಶ್ವರ ನೀವು ನನಗೆ ಜ್ಯೋತಿ, ನೀವೇ ನನಗೆ ಬೆಳಕು. ಮತ್ತು ಕತ್ತಲನ್ನು ನೀಗಿಸಿ ಬೆಳಕನ್ನು ನೀಡು. ಕತ್ತಲನ್ನು ತೊಲಗಿಸಿ ಬೆಳಕನ್ನು ನೀಡು. ನೋಡಿ, ನಮ್ಮ ಜೀವನದಲ್ಲಿ ಕತ್ತಲಮಯವಾಗಿರ್ತದೆ. ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ನೆನೆಸಿದ್ದು ನಡೀತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ, ಎಲ್ಲ ಅಡೆತಡೆ ಇದೆ. ಯಾಕೆ? ಒಂದು ಕತ್ತಲು ಜೀವನ. ಆದರೆ ಆ ಕತ್ತಲನ್ನು ಓಡಿಸುವುದಕ್ಕೆ ದೇವರು ಬೆಳಕಾಗಿ ಈ ಲೋಕಕ್ಕೆ ಬಂದರು. ಹಲ್ಲೆಲೂಯಾ. ನಾನೇ ಲೋಕಕ್ಕೆ ಬೆಳಕು ಎಂದು ದೇವರು ಯೇಸುಸ್ವಾಮಿ ಹೇಳಿದ್ದಾರೆ. ಅದರಿಂದ ಕತ್ತಲೆಯನ್ನು ನೀಗಿಸಿ ಬೆಳಕನ್ನು ನೀಡು ದೇವ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಕತ್ತಲು ನಮ್ಮ ಜೀವಿತದಲ್ಲಿ, ಕತ್ತಲೆಂದರೆ ಪಾಪದ ಬಂಧನ, ಶಾಪ, ದೋಷ, ಶೋಧನೆ, ವೇದನೆ, ಕಣ್ಣೀರು, ಅವಮಾನ, ನಷ್ಟ, ಸಾಲ, ಸಂಕಟ ಇದೆಲ್ಲ ಸೇರಿದ್ರೆ ಒಂದು ರೀತಿಯ ಕತ್ತಲದು. ಆದರೆ ಅವರು ಬೆಳಕಾಗಿ ಇರುವ ಕಾರಣದಿಂದ ಅವರು ನಮ್ಮ ಹತ್ರ ಬಂದರೆ ನಮ್ಮ ಜೀವಿತದಲ್ಲಿ
ನೀವೇ ಲೋಕಕ್ಕೆ ಬೆಳಕು ಎಂದು ಮತ್ತಾಯ 5:14 ಹೇಳಿದಾರಲ್ಲ, ನೀವೇ ಲೋಕಕ್ಕೆ ಬೆಳಕು ಎಂಬುದಾಗಿ. ಅದರಿಂದ ಆ ಬೆಳಕಾಗಿ ದೇವರು ನಮ್ಮೊಳಗೆ ಬಂದರೆ ನಾವು ಅನೇಕರಿಗೆ ಬೆಳಕಾಗುತ್ತೇವೆ. ಯೇಸು ಲೋಕಕ್ಕೆ ಬೆಳಕಾದರೂ ನಾವು ನಮ್ಮ ಸುತ್ತಮುತ್ತಲು ಇರುವವರಿಗೆ ಬೆಳಕಾಗಬೇಕು. ಹಲ್ಲೆಲೂಯ. ಇವರಲ್ಲಿ ದೇವರಿದ್ದಾರೆ ಎಂಬುದು ಒಬ್ಬರು ನೋಡಿ ಒಬ್ಬರು ಕಂಡುಹಿಡಿಬೇಕು. ಇವರಲ್ಲಿ ದೇವರಿದ್ದಾರೆ. ಬೈಬಲ್ ಹೇಳ್ತದೆ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 10ನೇ ವಚನದಲ್ಲಿ, ದೇವರು ನಿಮ್ಮ ಸಂಗಡ ಇರುವುದನ್ನು ಕಾಣುವ ಎಲ್ಲ ಜನಾಂಗಗಳು ನಿಮ್ಮನ್ನು ನೋಡಿ ಭಯಪಡುವರು. ಹಲ್ಲೆಲೂಯ. ನೋಡಿ ಎಂತ ವಚನ ನೋಡ್ರಿ. ದೇವರು ನಮ್ಮ ಸಂಗಡ ಇರುವುದನ್ನು ಕಾಣುವ ಎಲ್ಲ ಜನರು, ದೇವರು ನಮ್ಮ ಸಂಗಡ ಇರುವುದನ್ನು ಕಾಣುವ ಎಲ್ಲ ಜನರು ನಮ್ಮನ್ನು ನೋಡಿ ಭಯಪಡುವರಂತೆ. ಹಲ್ಲೆಲೂಯ. ನಾವು ದೇವರಿಗೆ ಭಯಪಟ್ರೆ ನಮ್ಮನ್ನು ನೋಡಿ ಅನೇಕರು ಭಯಪಡ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮನ್ನು ಕಾಡಿಸುವ ಸೈತಾನು ಭಯಪಡುತ್ತಾನೆ. ನಮಗೆ ಕಷ್ಟವನ್ನು ತರುವ ಅಂಧಕಾರ ಶಕ್ತಿಗಳು ಭಯಪಡುತ್ತದೆ. ಯಾವುದು ನಮ್ಮ ಹತ್ರ ಬರಲಿಕ್ಕೆ ಸ್ವಲ್ಪ ಯೋಚನೆ ಮಾಡುತ್ತದೆ. ದೇವರು ನಮ್ಮ ಸಂಗಡ ಇರಬೇಕಾದ್ರೆ ಯಾವಾಗಲೂ ಹೇಳುವ ವಚನವೇ. ನೆಕ್ಸ್ಟ್ ಹಾಡಾಡೋಣ, ರೆಡಿಯಾಗಿರಿ. ಈ ಒಂದು ವಾಕ್ಯ ಹೇಳಿ ನಾನು ಮುಗಿಸ್ತೇನೆ. ದೇವರು ನಮ್ಮ ಸಂಗಡ ಇರಬೇಕಾದ್ರೆ ನಾವು ಏನು ಮಾಡಬೇಕು? ಈಗ ನಮಗೆ ಎಲ್ಲ ಇದೆ, ಎಲ್ಲ ನಮ್ಮೆಲ್ಲರಿಗೆ ಎಲ್ಲ ಇದೆ, ಆದರೆ ಯಾರಿಲ್ಲ? ಈಗ ನೋಡಿ, 0 0 0 0 0 0 ನಮಗೆ ಬಹಳ ಜೀರೋಗಳಿದೆ, ಆದರೆ ಈ ಕಡೆ ಸಂಖ್ಯೆ ಇಲ್ಲ. ಈ ಇಷ್ಟು ಜೀರೋ ಇದ್ರೂ ಕೂಡ ಅದು ಪಕ್ಕದಲ್ಲಿ ಒಂದು ಸಂಖ್ಯೆ ಬಂದ್ರೆ, ಒಂದು ಜೀರೋಗೆ ಪಕ್ಕದಲ್ಲಿ ಒಂದು ಬಂದ್ರೂ $10 ರೂಪಾಯಿ, 2 ಜೀರೋ ಬಂದರೆ ಅದು $100 ರೂಪಾಯಿ, 3 ಜೀರೋ ಬಂದರೆ ಎಷ್ಟು? $1000 ರೂಪಾಯಿ, 4 ಜೀರೋ ಬಂದರೆ 10,000 ಅಲ್ಲ? ಹೀಗೆ ಹೋಗುತ್ತೆ. ಆ ಸಂಖ್ಯೆ ಬರಬೇಕು ಫಸ್ಟ್. ಜೀರೋ ಇರೋದು ಮುಖ್ಯ ಅಲ್ಲ. ಈಗ ಅನೇಕರ ಜೀವಿತದಲ್ಲಿ ಜೀರೋ ಇದ್ದಂಗ ಎಲ್ಲ ಇದೆ, ಆದರೆ ಸಂಖ್ಯೆ ಇಲ್ಲ. ಯೇಸು ನಮ್ಮಲ್ಲಿ ಇರಬೇಕು. ಯೇಸು ನಮ್ಮಲ್ಲಿ ಇದ್ರೇನೆ ನಾವು ಅವರನ್ನು ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ. ಎಷ್ಟು ಇದ್ರೂ ಏನು ಪ್ರಯೋಜನ ಇಲ್ಲ. ನಾವು ಹೀರೋ ಆಗಬೇಕಾದ್ರೆ ಬೇರೆ ಜೀರೋ ಇದ್ರೆ ಸಾಕಾಗೋದಿಲ್ಲ. ಯೇಸು ಎಂಬ ಒಂದು ಸಂಖ್ಯೆ ನಮ್ಮ ಪಕ್ಕದಲ್ಲಿ ಬರಬೇಕು. ಹಲ್ಲೆಲೂಯ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಎಲ್ಲರೂ ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯ, ಸ್ತುತಿ ಮಹಿಮೆ. ಹಲ್ಲೆಲೂಯ, ಸ್ತುತಿ ಮಹಿಮೆ. ಹಲ್ಲೆಲೂಯ, ಸ್ತುತಿ ಮಹಿಮೆ. ಹಲ್ಲೆಲೂಯ, ಸ್ತುತಿ ಮಹಿಮೆ. ಓ ಯೇಸು